ಹೊನ್ನಾವರ ಸಾಲ್ಕೋಡ್ ಗ್ರಾಮ ಪಂಚಾಯತ್ ಕೊಂಡಾಕುಳಿಯಲ್ಲಿ ನಡೆದ ಹಿಂಸಾತ್ಮಕವಾಗಿ ಗೋಕೃತ್ಯ ಸಂಬಂಧಿಸಿದಂತೆ ಕೊಂಡಾಕುಳಿ ಭಾಗದ ಗುಡ್ಡದ ಭಾಗದಲ್ಲಿ ಎಸ್ಪಿ ಎಂ ನಾರಾಯಣ್ ಭೇಟಿ ನೀಡಿದರು. ಘಟನೆ ನಡೆದ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಿದರು. ಸರಿಸುಮಾರು 2 ಕಿಲೋಮೀಟರ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಲ್ನಡಿಗೆಯಲ್ಲಿ ಸಾಗಿ ಘಟನೆ ನಡೆದ ಸ್ಥಳದಿಂದ ಯಾವ ಮಾರ್ಗಗಳಿಂದ ತೆರಳಿರಬಹುದೆಂದು ವೀಕ್ಷಿಸಿದರು. ಇದೇ ವೇಳೆ ಸುತ್ತಮುತ್ತಲಿನ ಮನೆಗಳಲ್ಲಿ ಭೇಟಿ ನೀಡಿ ಅವರೊಂದಿಗೆ ಚರ್ಚಿಸಿದರು. ಕೊಂಡಾಕುಳಿಯ ಸುಬ್ರಾಯ್ ಶೆಟ್ಟಿ ಮನೆಗೆ ಭೇಟಿ ನೀಡಿ ಆಕಳಿನ ಬಗ್ಗೆ ಮಾಹಿತಿ ಪಡೆದು ಮನೆಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಸೂಚಿಸಿದರು. ಕೆಲ ಸಮಯ ಮನೆಯ ಸದಸ್ಯರು ಹಾಗೂ ಆಕಳೊಂದಿಗೆ ಸಮಯ ಕಳೆದು ಸುರಕ್ಷತಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಅಡ್ಡಿಲ್ಲ ಸರ್, ಅಡ್ಡಿಲ್ಲ. ಪಂಚಾಯತ್ ವತಿಯಿಂದ ಇದು ಮಾಡೋದು ನಿಮ್ಮಂಥವ್ರು ನೀವು ಮನಸ್ಸು ಮಾಡಿದ್ರೆ ಏನಿದೆ. ಹೌದು, ಆಯ್ತು, ಅಡ್ಡಿಲ್ಲ ಬಿಡೋದಿಲ್ಲ. ಹಾಂ ಸರ್, ನಾನು ಗೌರ್ಮೆಂಟ್ ಹಿಡ್ಕೊಂಡಿದ್ದಾರೆ ನಮಗೆ. ನಾನಂದರೆ ಡೈಲಿ ಊಟ ತಿಂಡಿ ಎಲ್ಲ ಬಿಟ್ಟು ಇವ್ರ ಜೊತೆ 12 ಗಂಟೆಯಿಂದ ಹೋದ 6 ಗಂಟೆಗೆ ಬರ್ತೀವಿ ಸರ್. ಈ ವೇಳೆ ಗೋವಿನ ಮಾಲೀಕರಾದ ಕೃಷ್ಣ ಆಚಾರ್ಯವರೊಂದಿಗೆ ಮಾತನಾಡಿ ಸಾಂತ್ವನ ಹೇಳಿ ಅಪರಾಧಿಗಳು ಯಾರೇ ಆದರೂ ಅವರನ್ನು ಬಂಧಿಸಿ ಕಾನೂನು ಪ್ರಕಾರ ಕೈಗೊಳ್ಳುತ್ತೇವೆ, ಇಲಾಖೆಯ ಮೇಲೆ ವಿಶ್ವಾಸವಿಡುವಂತೆ ಮನವಿ ಮಾಡಿದರು. ಅದಂತಲ್ಲ, ನಾವು ಮಾಡಿದ್ದೀವಿ. ಹಿಂದೇನು ಎಲ್ಲರೂ ನಾನು ಹಿಡಿದಿದ್ದೀವಿ. ನಮ್ಮ 6 ತಿಂಗಳು ನಮ್ಮೆಲ್ಲ ಆಫೀಸರ್ಸು ತಮ್ಮ ಜೊತೆ ಇದ್ದೀವಿ. ನಿಮ್ಗೆ ಎಷ್ಟು ನೋವಿದೆ ಅದಕ್ಕಿಂತ ದೊಡ್ಡ ನೋವು ನಮ್ಗೆ ಗೊತ್ತಾಗಬೇಕು ಸರ್. ಏನಾಚಾರ್ಯ, ತಮ್ಮ ಜೊತೆ ಇದ್ದೀವಿ, ಜೊತೆ ಇದ್ದೀವಿ. ನಿಮ್ಮ ಮನೆಗೆ ನಾನು ಬರ್ತೀನಿ. ನೋವಿದೆ ಅಂತ ಕರೆಕ್ಟ್ ಆಗಿ. ನಂತರ ಘಟನೆಯ ಕುರಿತಂತೆ ಮಾಧ್ಯಮದವರೊಂದಿಗೆ ಮಾತನಾಡಿ ಕೊಂಡಾಕುಳಿಯಲ್ಲಿ ಹೀನಕೃತ್ಯ ನಡೆದಿದೆ. ಇಲಾಖೆಯ ಅಧಿಕಾರಿಗಳ ಮಾಹಿತಿ ಮೇರೆಗೆ ಸ್ಥಳ ಪರಿಶೀಲನೆ ನಡೆಸಿದಾಗ ಮೇಲ್ನೋಟಕ್ಕೆ ಗೋವಿನ ಹತ್ಯೆ ನಡೆದಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಪ್ರಕರಣ ಪತ್ತೆ ಹಚ್ಚಲು ಹೊನ್ನಾವರ, ಕುಮಟಾ, ಮುರುಡೇಶ್ವರ ಸಬ್ ಇನ್ಸ್ಪೆಕ್ಟರ್, ಭಟ್ಕಲ್ ಡಿವೈಎಸ್ಪಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಿ ಆರೋಪಿ ಪತ್ತೆಗಾಗಿ ಬಲೆ ಬೀಸಿದ್ದೇವೆ. ಶಂಕಿತ 5 ಜನರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ. ಈ ಘಟನೆಯ ಬಗ್ಗೆ ಗೃಹ ಸಚಿವರು, ಜಿಲ್ಲೆಯ ಜನಪ್ರತಿನಿಧಿಗಳು, ಇಲಾಖೆಯ ಮೇಲಧಿಕಾರಿಗಳು ಖಂಡಿಸಿ ಘಟನೆ ಮರುಕಳಿಸದಂತೆ ತಾಕೀತು ಮಾಡಿದ್ದಾರೆ. ಘಟನೆಯ ನಡೆದ ಸುತ್ತಮುತ್ತಲಿನ ಸ್ಥಳದಿಂದ ಸಿಸಿ ಕ್ಯಾಮೆರಾ ಹಾಗೂ ಮೊಬೈಲ್ ಲೊಕೇಶನ್ ಸಂಬಂಧಿಸಿದಂತೆ ಇನ್ನಿತರ ಮಾಹಿತಿ ಕಲೆ ಹಾಕಿದ್ದು ತನಿಖೆ ಚುರುಕುಗೊಳಿಸಿದ್ದೇವೆ. ಯಾರೇ ಆರೋಪಿ ಇದ್ದರೂ ಬಂಧಿಸಿ ಕಾನೂನು ಮುಂದೆ ನಿಲ್ಲಿಸುತ್ತೇವೆ. ವಿವಿಧ ಆಯಾಮದಲ್ಲಿ ತನಿಖೆ ನಡೆಯುತ್ತಿರುವುದರಿಂದ ಸಾರ್ವಜನಿಕರು ತಮ್ಮ ಬಳಿ ಇರುವ ಮಾಹಿತಿಯನ್ನು ಇಲಾಖೆಯವರೊಂದಿಗೆ ಹಂಚಿಕೊಳ್ಳಿ ಎಂದರು. ಗರ್ಭಧರಿಸಿದಂಥ ಒಂದು ಹಸುನ ಅಮಾನುಷವಾಗಿ ಹತ್ಯೆ ಮಾಡಿ ಅದನ್ನು ಮಗುವನ್ನು ತೆಗೆದು ಮಾಂಸವನ್ನು ಮಾರಿಸುವಂಥ ಹೀನವಾದಂಥ ಒಂದು ಕೃತ್ಯ ಮಾಡಿದ್ದಾರೆ. ಕೃತ್ಯ ನಡೆದ ನಂತರ ಇಮಿಡಿಯೇಟ್ಲಿ ಆಚಾರ್ಯವರು ಮರುದಿನ ನಮ್ಮ ಠಾಣೆಗೆ ಬಂದ ತಕ್ಷಣ ಹೊನ್ನಾವರ ಪೊಲೀಸ್ ಠಾಣೆಯ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು, ನಮ್ಮ ಇನ್ಸ್ಪೆಕ್ಟರ್ ಅವರು, DSP ಅವರು, ನಮ್ಮ ಅಡಿಷನಲ್ SP ಜಗದೀಶ್ ಅವರು ಎಲ್ಲರೂ ತಕ್ಷಣ ಸ್ಥಳಕ್ಕೆ ಧಾವಿಸಿ ಬಂದಿದ್ದರು. ಬಂದು ಇದರೆಲ್ಲ ನೋಡಿದಾಗ ಖಂಡಿತ ಇದು ಮೊದಲಿಗೆ ಯಾವುದೋ ಕಾಡು ಪ್ರಾಣಿ ಈ ಥರ ಮಾಡಿರ್ಬೋದು ಅನ್ನೋ ಸುಮ್ಮನೆ ಊಹೆ ಇತ್ತು. ಬಟ್ ಘಟನೆ ನೋಡಿದ ನಂತರ ಖಂಡಿತ ಅದನ್ನು ಮಾಂಸ ಮಾರಾಟ ಮಾಡುವಂಥ ಉದ್ದೇಶದಿಂದಲೇ ಈ ಕೃತ್ಯ ಎಸಗಿದ್ದಾರೆ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಪೊಲೀಸರಿಂದ ಗೊತ್ತಾಯಿತು. ಅದಾದ ನಂತರ ಅನಿಮಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ, ಸ್ಲಾಟರ್ ಆ್ಯಕ್ಟ್ ಏನಿದೆ, ಕ್ರೂಯಲ್ಟಿ ಅಗೇನ್ಸ್ಟ್ ಅನಿಮಲ್ಸ್ ಏನಿದೆ, ಆ ಕೇಸ್ ಒಂದು, ಮತ್ತು ಕಳ್ಳತನ ಮಾಡಿದ ಒಂದು ಕೇಸ್ ಇರ್ಬೋದು, ಮತ್ತು ಕಳ್ಳತನ ಮಾಡಿದ ಮಾಲನ್ನು ಬೇರೆಯವ್ರಿಗೆ ಮಾರಿದಂಥ ಪ್ರಕರಣಗಳಲ್ಲಿ ಈಗಾಗಲೇ ಹೊನ್ನಾವರ ಪೊಲೀಸ್ ಸ್ಟೇಷನಲ್ಲಿ ನಾವು ಕೇಸನ್ನ ದಾಖಲು ಮಾಡಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದೀವಿ. ಈ ಘಟನೆ ನಡೆದ ನಂತರ ಇಲ್ಲಿರುವಂಥ ಸ್ಥಾನಿಕ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ನಾಯಕರಿರ್ಬೋದು, ಮತ್ತು ಶಾಸಕರಿರ್ಬೋದು, ಸಂಸದರಿರ್ಬೋದು, ನಮ್ಮ ಮಾನ್ಯ ಮಂತ್ರಿಗಳಿರ್ಬೋದು, ಎಲ್ಲರೂ ಸಹ ಈ ಘಟನೆಯನ್ನು ತೀವ್ರವಾಗಿ ಖಂಡನೆ ಮಾಡಿದ್ದಾರೆ. ಮಾನ್ಯ ಗೃಹ ಮಂತ್ರಿಗಳು ಮತ್ತು ನಮ್ಮ DGP ಆ್ಯಂಡ್ IGP ಸಾಹೇಬರು ಮತ್ತು ನಮ್ಮ IGP ಅವರು ನಿನ್ನೆ ನಾನು ಬೆಂಗಳೂರಿಗೇ ಅವರು
ಕರೆಸಿ ಈ ಥರ ಕೃತ್ಯ ನಡೀಬಾರ್ದಿತ್ತು, ಯಾರು ಇದನ್ನು ಮಾಡಿದ್ದಾರೆ ಖಂಡಿತ ಅವರಿಗೆ ಅವನ್ನ ಪತ್ತೆ ಹಚ್ಚಿ ಪ್ರಕರಣಕ್ಕೆ ಒಂದು ಇತಿಶ್ರೀ ಹಾಡಬೇಕು. ಈ ಥರ ಘಟನೆಗಳು ನಡೆದಂತೆ ಜನರಲ್ಲಿ ಒಂದು ವಿಶ್ವಾಸವನ್ನು ಮೂಡುವಂಥ ಕೆಲಸ ಪೊಲೀಸ್ ಮಾಡಬೇಕಂತ ನಮಗೆ ತಾಕೀತು ಮಾಡಿದ್ದಾರೆ. ನಾವು ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದೀವಿ. ಈಗಾಗಲೇ ನಾನು 6 ತಂಡಗಳನ್ನು ರಚನೆ ಮಾಡಿ ಸೂಪರ್ವೈಸ್ ಮಾಡ್ತಾ ಇದ್ವಿ. ಜಗದೀಶ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ DSP ಮಹೇಶ್ ಅವರು, ಕುಮಟಾ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಮತ್ತು ನಮ್ಮ ಹೊಸದಾಗಿ ಬಂದಿದ್ದಾರೆ ಹೊನ್ನಾವರ ಠಾಣೆಗೆ ಸಿದ್ದರಾಮ ಅವರು ಮತ್ತು ನಮ್ಮ ಸಂತೋಷ್ ಕಾಯ್ಕಿನಿ ಭಟ್ಕಳ ಅವರು ಎಲ್ಲ ಒಂದು ಟೀಮ್ ಮಾಡಿ ನಾವು ಇದನ್ನು ಏನೋ ಒಂದು ಮನುಷ್ಯನ ಹತ್ಯೆ ನಡೀತದೋ ಅದು ಅಷ್ಟೇ ಗಂಭೀರವಾಗಿ ಪರಿಗಣಿಸಿ ನಾವು ಕೇಸನ್ನು ರಿಜಿಸ್ಟರ್ ಮಾಡಿ ತನಿಖೆ ಮಾಡಿದ್ದೀವಿ. ಗ್ರಾಮೀಣ ಭಾಗದಲ್ಲಿ ರಾತ್ರಿ ವೇಳೆ ಅಕ್ರಮ ಚಟುವಟಿಕೆಗಳು ಅವ್ಯಾಹತವಾಗಿ ನಡೆಯುತ್ತಿದ್ದು ಅಪರಿಚಿತರ ಸಂಚಾರ ಹೆಚ್ಚಾಗುತ್ತಿರುವ ಬಗ್ಗೆ ಜನರು ಆತಂಕ ವ್ಯಕ್ತಪಡಿಸಿರುವ ಬಗ್ಗೆ ಎಸ್ಪಿಯವರಲ್ಲಿ ಪತ್ರಕರ್ತರು ಈ ಬಗ್ಗೆ ಪ್ರಶ್ನಿಸಿದಾಗ, ನಾವು ಈಗಾಗಲೇ ಜಿಲ್ಲೆಯಲ್ಲಿ 24 ಕಡೆ ಚೆಕ್ಪೋಸ್ಟ್ ಹಾಕಿದ್ದೇವೆ, ಎಲ್ಲಾ ಕಡೆ ಸಿಸಿಟಿವಿ ಅಳವಡಿಸಿದ್ದೇವೆ, ಬಹುತೇಕ ಪ್ರಕರಣ ಭೇದಿಸಿದ್ದೇವೆ. ಈ ಹಿಂದಿನ ಗೋವು ಕಳ್ಳತನ ಪ್ರಕರಣಗಳ ಬಗೆಗಿನ ಮಾಹಿತಿಯನ್ನು ಪಡೆಯಲಾಗಿದೆ. ಕೆಲವೊಂದು ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪಿಗಳು ಜಾಮೀನು ಪಡೆದು ಹೊರಬಂದು ಪುನಃ ಇಂತಹ ಚಟುವಟಿಕೆಗಳಲ್ಲಿ ನಡೆದಿರುವ ಶಂಕೆ ಇದೆ. ಈ ಪ್ರಕರಣ ಶೀಘ್ರವಾಗಿ ಭೇದಿಸುವ ಭರವಸೆ ನೀಡಿದರು. ಗೊತ್ತಿರೋ ಹಾಗೆ ಇಲ್ಲಿ ಟೆಕ್ನಿಕಲ್ ಡೇಟಾ ಅಂದರೆ CCTV ಆಗಿರಲಿ ಅಥವಾ ಕಾಲ್ ಡೀಟೇಲ್ಸು ತಗೊಂಡು ಅದನ್ನು ಅನಾಲಿಸಿಸ್ ಮಾಡೋಂಥ ಪದ್ಧತಿ ಆಗಲಿ ಅಥವಾ ನಮ್ಮ ಸೈಂಟಿಫಿಕ್ ಎವಿಡೆನ್ಸ್ ಯಾವ ಸಿಗದಿರೋದ್ರಿಂದ ನಮ್ಮ ಪ್ರಕರಣ ಸ್ವಲ್ಪ ತಡ ಆಗ್ತಾ ಇದೆ. ಬಟ್ ಇವತ್ತು ನಮಗೆ ಸ್ವಲ್ಪ ಮಾಹಿತಿ ಬಂತು, ಅದಕ್ಕೋಸ್ಕರ ಇವತ್ತು ಕಾಡಲ್ಲಿ ಬೇರೆ ಕ್ಲೂಸ್ಗೋಸ್ಕರ ಇವತ್ತೆಲ್ಲ ಕಾಡೆಲ್ಲ ನಾವು ಸರ್ಚ್ ಮಾಡಿದ್ವಿ, ಸ್ವಲ್ಪ ಕ್ಲೂಸ್ ಸಿಕ್ಕಿದೆ. ಅದಾದ ನಂತರ ಈ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ 5 ಜನ ಸಸ್ಪೆಕ್ಟ್ ಪರ್ಸನ್ಸ್ನ ನಾವು ಅವನ್ನ ಕ್ವಶನ್ ಮಾಡೋದಕ್ಕೆ ನಾವು ವಶಕ್ಕೆ ಪಡ್ಕೊಂಡು ನಾವು ಅವರನ್ನು ವಿಚಾರಣೆ ಮಾಡ್ತಾ ಇದ್ದೀವಿ. ಇದಾದ ಈ ವಿಚಾರಣೆಯಲ್ಲಿ ಯಾರು ಇದನ್ನು ಮಾಡಿದರೆ ಅನ್ನೋ ಸಂಬಂಧಕ್ಕೆ ಕೆಲವು ಸೂಚನೆ ಸಲಹೆ ಏನೋ ಕ್ಲೂಸ್ ನಮಗೆ ಸಿಗುವಂಥ ಸಾಧ್ಯತೆ ಇದೆ. ಇದಾದ ನಂತರ ನಾವು ಖಂಡಿತ ಯಾರು ಈ ಆರೋಪಿಗಳಿದ್ದಾರೆ ಅವರನ್ನು ಕಾನೂನು ಮುಂದೆ ನಿಲ್ಲಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಒಂದು ಇದನ್ನು ತಡೆಗಟ್ಟು ಸಂಬಂಧಪಟ್ಟಂಗೆ ಇವತ್ತು ನೋಡ್ತಾ ಇದ್ದೀವಿ, ಉತ್ತರ ಕನ್ನಡ ಜಿಲ್ಲೆ 80% ಫಾರೆಸ್ಟ್ ಇದೆ, ಅಲ್ಲಿ ಮನೆಗಳನ್ನ ಇಟ್ಕೊಂಡಿದ್ದಾರೆ, ಪಂಚಾಯತಿಗಳ ರೋಡ್ಗಳಿದೆ. ಇದರಲ್ಲಿ ಏನಂತ ಹೇಳಿದ್ರೆ ಇದನ್ನೇ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಗೇರ್ ಇರೋದಂಥ ಇದರಲ್ಲಿ ಗೇರು ತೆಗೆಯುವಂಥ ಸಂದರ್ಭದಲ್ಲಿ ಮಾತ್ರ ಯಾರಾದರೂ ಇಲ್ಲಿ ಸೂಪರ್ವೈಸರ್ಸ್ ಇರ್ತಾರೆ, ಫಾರೆಸ್ಟ್ ಗಾರ್ಡ್ಸ್ ಯಾರು ಬರ್ತಾರೆ, ಅದರವೈಸ್ ಯಾರು ಇರಲ್ಲ. ನಾವು ದೇವ್ರನ್ನ ನಂಬಿ ಈ ಮಕ್ಕಳನ್ನ ನಾವು ಕಾಡಿಗೆ ಬಿಡ್ತಾ ಇದ್ವಿ, ಅವು ಮೇಯ್ದು ತಿರ್ಗಾ ನಮ್ಮ ಮನೆಗೆ ಬರ್ತಾ ಇದ್ದಾವೆ. ಬಟ್ ಇದನ್ನೇ ಯಾರು ಗಾರ್ಡ್ಸ್ ಇಲ್ಲ, ಯಾರು ಇದ್ರ ಜೊತೆ ಬರಲ್ಲ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡು ಕದ್ದ ಒಂದು ಮಾಂಸದಿಂದ ಅವರ ಜೀವನ ನಡೆಸುವಂಥ ಹೀನಕೃತ್ಯದಲ್ಲಿ ಮಾಡಿಸುವಂಥ ಪ್ರಕರಣಗಳು ನಾಟ್ ಓನ್ಲಿ ಸಾಲ್ಕೋಡು, ಈಗಲೇ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಲೀಡರ್ಸ್ ಹೇಳಿದರೆ ಸುತ್ತಮುತ್ತಲೂ ಸಹ ನಡೀತಾ ಇದೆ ಅಂತ ಹೇಳಿ. ಅದಕ್ಕೆ ಇದನ್ನು ತಡೆಗಟ್ಟೋ ಸಂದರ್ಭದಲ್ಲಿ ನಾವು ಜಿಲ್ಲಾ ಪಂಚಾಯತ್ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಮತ್ತು ಮನೆ ಎಲ್ಲ ಲೀಡರ್ಸ್ ಜೊತೆ ಗ್ರಾಮ ಪಂಚಾಯತ್ ಜೊತೆ ಮಾತಾಡಿ ಎಲ್ಲ ಎಂಟ್ರಿ ಮತ್ತು ಎಕ್ಸಿಟ್ ಪ್ಲೇಸಸ್ಸಲ್ಲಿ CCTV ಕ್ಯಾಮೆರಾ ಅಂತ ಹಾಕ್ಸೋಂಥದ್ದು. ಮತ್ತು ಈ ಹಿಂದೆ ಇಂಥ ಪ್ರಕರಣಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರ ಮೇಲೆ ಪೂರ್ವಪರ ವಿಚಾರಣೆ ಮಾಡಿ ಗಡೀಪಾರು ಮಾಡೋಂಥ ಒಂದು ಕಾನೂನು ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಒಂದು ಎರಡನೇದು, ಈ ಮೂಲಕ ಮೀಡಿಯಾ ಮಿತ್ರರಿಗೆ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ, ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಬೇರೆ ಪೊಲೀಸ್ ಅಧೀಕ್ಷಕರ ಅವಧಿಯಲ್ಲಿ ಸುಮಾರು 600 ಗೋವುಗಳನ್ನು ಕಸಾನೆಕಾಯಿ ಹೋಗೋದನ್ನು ನಾವು ರಕ್ಷಣೆ ಮಾಡಿದ್ದೀವಿ. ಈ ಗೋವುಗಳ ಕಳ್ಳತನ ಸಂಬಂಧಪಟ್ಟಂಗೆ 400ಕ್ಕಿಂತ ಹೆಚ್ಚು ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ವಿ. ಆಮೇಲೆ ಕಡಿದಂತಹ ಅಂದರೆ ಹಸುನ ಕಡಿದಂತಹ ಮಾಂಸ ಕಡಿದ ಪ್ರಕರಣದಲ್ಲಿ 43 ಪ್ರಕರಣಗಳಲ್ಲಿ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಅವರೆಲ್ಲ ಇದ್ದಾರೆ. ಬಟ್ ಏನಾಗಿದೆ, ಈ ಕಾಲದಲ್ಲಿ ಈ ಭಾಗದಲ್ಲಿ, ಈ ಕರಾವಳಿ ಭಾಗದಲ್ಲಿ ಈ ಮಾಂಸ ಸೇವನೆ ಅಂತ ಇದನ್ನು ಸಹ ಈವನ್ ಏನು ಕೆಲವು ಧರ್ಮಗಳಲ್ಲಿ ಕದ್ದ ಮಾಲನ್ನು ತಿನ್ನೋದನ್ನು ಸಹ ನಿಷೇಧ ಮಾಡಿದ್ದಾರೆ. ಬಟ್ ಇವರು ಅದನ್ನು ಮರೆಮಾಚಿ ಈ ಥರ ಮಾಡ್ತಾ ಇರೋಂಥದ್ದು ತುಂಬ ದುರದೃಷ್ಟಕರ. ಹಾಗಾಗಿ ತುಂಬ ಸಂಘಟನೆಗಳು ಸಹ ಆ ಕಮ್ಯುನಿಟಿನಲ್ಲಿ ಇದನ್ನು ಕಂಟಿನ್ಯೂ ಮಾಡಿದ್ದಾರೆ. ಅವರನ್ನು ನಾವು ವಿಶ್ವಾಸ ತಗೊಂಡಿದ್ದೀವಿ, ಅವರು ನಮಗೆ ಸಹಾಯ ಮಾಡ್ತೀವಿ, ಇಂಥದ್ರಲ್ಲಿ ಯಾರ್ಯಾರು ಮಾಡ್ತಾರೆ ಅಂತ ನಮಗೆ ತಿಳಿಸಿದ್ದಾರೆ. ಹಾಗಾಗಿ ದಯವಿಟ್ಟು ಇದು ಯಾವುದೋ ಟೆಕ್ನಿಕಲ್ ಡೀಟೇಲ್ಸ್ ಇಲ್ಲದೆ ಇರೋದ್ರಿಂದ ಪ್ರಕರಣ ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಟ್ ನಮಗೆ ಪರಿಪೂರ್ಣವಾದಂಥ ವಿಶ್ವಾಸ ಇದೆ. ಸರ್ಕಾರ ತುಂಬ ಗಂಭೀರವಾಗಿ ತಗೊಂಡಿದೆ. ನಾವು ಎಲ್ಲ ಆಯಾಮಗಳಲ್ಲಿ ಪೊಲೀಸ್ನ ಎಲ್ಲ ನಮ್ಮ ಆಯಾಮಗಳನ್ನು ಉಪಯೋಗ ಮಾಡಿ ತಕ್ಷಣ ಕೆಲವೇ ನಾವು ದಿನಗಳಲ್ಲಿ ಆರೋಪಿಗಳನ್ನ ಬಂಧನ ಮಾಡುವಂಥ ವಿಶ್ವಾಸ ನಮಗಿದೆ. ದಯವಿಟ್ಟು ನಾನು ಈ ಮೂಲಕ ಮಾಧ್ಯಮ ಮಿತ್ರರಲ್ಲೆಲ್ಲ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ತಮ್ಗೆ ಏನಾದರೂ ಈ ಥರ ಇನ್ಫಾರ್ಮೇಷನ್ ಇದ್ದರೆ ನನ್ನ ಮೊಬೈಲ್ ನಂಬರ್ ಏನಿದೆ 9480805201 ನಂಬರ್ ಏನಿದೆ, ನೇರವಾಗಿ ನನಗೆ ನೀವು ಮಾತಾಡ್ಬೋದು.
ಈ ಮುಂದಿನ ದಿನಗಳಲ್ಲಿ ಇದನ್ನು ಕಡಿವಾಣ ಹಾಕೋದಕ್ಕೆ ಸರ್ಕಾರದ ಹಂತದಲ್ಲಿ ನಾವು ರೆಕಮೆಂಡ್ ಮಾಡ್ತೀವಿ. ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಇದನ್ನು ಮಾಡ್ತೀವಿ. 2 ಮೂರನೇದು, ಇದರಲ್ಲಿ ಅಮಾನವಶ ಕೃತ್ಯ ನಡೆದಿದೆ, ಎಲ್ಲರೂ ತೀವ್ರವಾಗಿ ಖಂಡನೆ ಮಾಡಿದರೆ ಪೊಲೀಸರು ಸಹ ನಾವು ಸಹ ರೈತರ ಮನೆಗಳಿಂದ ಬಂದಿದ್ದೀವಿ, ನಾವು ಹಸುಗಳನ್ನೆಲ್ಲ ನಾವು ಸಾಕಿದ್ದೀವಿ, ನಿಮ್ಮೆಲ್ಲ ನೋವು ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಆ ಫೀಲಿಂಗ್ಸ್ ನಾವು ಹಂಚ್ಕೊತೀವಿ. ಇದರಲ್ಲಿ ಬೇರೆ ಯಾವುದನ್ನು ಆಕ್ರೋಶತ ಭರಿತವಂತೆ ಮಾಡುವಂಥದ್ದು ಅಥವಾ ಒಂದು ಯಾವುದೋ ಇದಕ್ಕೆ ಒಂದು ಬೇರೆ ಬಣ್ಣ ಹಂಚುವಂಥ ಮಾಡೋಂಥ ಅವಶ್ಯಕತೆ ಯಾವುದೂ ಇಲ್ಲ. ಕಾನೂನು ಸಂಬಂಧಪಟ್ಟಂಗೆ ಯಾರೇ ಈ ಕೆಲಸ ಮಾಡಿರಲಿ, ಯಾವುದೇ ಕೋಮವರಾಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಯಾರು ಮಾಡಿದ್ದಾರೆ ಅಂತ ನಮ್ಮ ಸಾಕ್ಷ್ಯಾಧಾರ ಸಿಕ್ಕಿದ ತಕ್ಷಣ ಅವರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಕೊಡಬೇಕು, ಕೊಡೋದಕ್ಕೆ ನಾವು ಬದ್ಧರಾಗಿದ್ದೀವಿ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಈ ಹಿಂದೆ ನಿಮಗೆಲ್ಲ ಗೊತ್ತು, ಎಲ್ಲ ಚೆಕ್ ಪೋಸ್ಟಲ್ಲಿ CCTV ಕ್ಯಾಮರಾ ಇದೆ. ಪ್ರತಿದಿನ 100ರಿಂದ 200 ಜನ ವಿಚಾರಣೆ ಮಾಡ್ತಾಯಿದ್ದೀವಿ. ನಾವು 6 ತಿಂಗಳು ನೀವು ನೋಡಿ, ನೀವು ಯಾವುದೇ ಏನು ದೇವಸ್ಥಾನ ಕಳ್ಳತನಗಳಿರ್ಬೋದು, ಮನೆ ಕಳ್ಳತನಗಳಿರ್ಬೋದು, ಆಲ್ಮೋಸ್ಟ್ ಎಲ್ಲ ಕಳ್ಳತನ ಪ್ರಕರಣಗಳು ನಾವು ಬೇದನೆ ಮಾಡಿದ್ದೀವಿ. ಯಾವುದು ಈ ಥರ ಕೊಲೆ ಪ್ರಕರಣಗಳಾಗಿದೆ ಎಲ್ಲ ಕೇಸಸ್ಸಲ್ಲಿ ನಾವು ಸಾಲ್ವ್ ಮಾಡಿದ್ದೀವಿ. ಇಲ್ಲಿ ಯಾವುದೇ ಡಕಾಯಿಟಿ ಇರ್ಬೋದು ಅಥವಾ ಕಿಡ್ನಾಪಿಂಗ್ ಪ್ರಕರಣಗಳಿರ್ಬೋದು, ಅದನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಮರ್ಡರ್ ಕೇಸಸ್ಸು ಸಾಲ್ವ್ ಮಾಡಿದ್ದೀವಿ. ಟೆಂಪಲ್ ಥೆಫ್ಟ್ ಕೇಸಸ್ನ ನಾವು ಸಾಲ್ವ್ ಮಾಡಿದ್ದೀವಿ. ನಾವು ನಮಗಿರುವಂಥ ಅಪರಿತವಂಥ ಒಂದು ಶಕ್ತಿನಲ್ಲಿ ಸರ್ಕಾರದ ಒಂದು ಸಪೋರ್ಟಿಂದ ನಾಯಕರು ಮತ್ತು ಪಬ್ಲಿಕ್ ಸಹಕಾರದಿಂದ ನಾವು ಮಾಡ್ತಾಯಿದ್ವಿ. ಇದೆಲ್ಲ ಪೊಲೀಸು ನಾವು ಬೀಟ್ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದೀವಿ. ಮತ್ತು ಗ್ರಾಮ ಸಭೆಗಳು ಮೀಟಿಂಗ್ ಮಾಡ್ತಾ ಸಂದರ್ಭದಲ್ಲಿ ಈ ಥರ ಏನು ಅಹಿತಕರ ಘಟನೆಗಳು, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇದೆ, ದಯವಿಟ್ಟು ನೀವು ಪೊಲೀಸ್ಗೆ 112ಗೆ ತಿಳಿಸಿದ್ರೆ, ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ತಿಳಿಸಿದ್ರೆ ಖಂಡಿತ ನಾವು ಆ್ಯಕ್ಟ್ ಮಾಡ್ತೀವಿ. ನಿಮಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ನೀವು ಕಂಪ್ಲೇಂಟ್ ಎಲ್ಲ ಕಳಿಸ್ತಾರೆ, ನಾವು ಆ್ಯಕ್ಟ್ ಮಾಡ್ತಾನೇ ಇದ್ದೀವಿ ಅದರಲ್ಲಿ. ಸೊ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ. ಇನ್ನೂ ನಮ್ಮಲ್ಲಿ ಏನು ನಾವು ಇನ್ನೂ ಹೆಚ್ಚಾಗಿ ಏನು ಕೆಲಸ ಮಾಡಬೇಕು ಅದನ್ನು ನಾವು ಮಾಡೋಂಥ ಪ್ರಯತ್ನ ನಾವು ಮಾಡ್ತೀವಿ ಸರ್. ಯಾರು ಪತ್ತೆ ಆಗಿಲ್ಲ ಅಂತ. ಮತ್ತು ಈಗ 4 ಜನ ಸದಸ್ಯರು ಬಂದು ಹೇಳಿದ್ದಾರೆ, ಸರ್ ನಮ್ಮದು 4 ಜನ ಕಾಣ್ತಾ ಇಲ್ಲ ಅಂತ. ನಾಳೆ ಅವ್ರ ದೂರನ್ನು ದಾಖಲು ಮಾಡ್ಕೊತಾ ಇದ್ದೀವಿ. ಪ್ರತಿಯೊಂದನ್ನು ಸಹ ನಾವು ಇದನ್ನು ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿ, ಅಂದರೆ ನಾವು ಯಾವುದಾದ್ರು ಮರ್ಡರ್ ನಡೆದಾಗ ಅಥವಾ ಯಾವುದೋ ಕಳ್ಳತನ ನಡೆದಾಗ ನಾವು ಪೊಲೀಸಲ್ಲಿ ಒಂದು ಟೀಮ್ ಮಾಡಿ ಕಳಿಸ್ತೀವಿ. ಅಲ್ಲ, ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ರೆ ಬಹುಶಃ ಇದು ಆಗ್ತಾ ಇರಲಿಲ್ಲ. ನಾನು ಹೇಳೋದು ಪ್ರತಿಯೊಂದನ್ನು ಸೀರಿಯಸ್ ಅಂದರೆ ನಿಮಗೆಲ್ಲ ಕಾನೂನು ಪ್ರಕಾರ ನಾವು ಮಾಡಬೇಕಾಗುತ್ತೆ. ಪ್ರತಿಯೊಂದು ಸೀರಿಯಸ್ ಅಂತ ಹೇಳಿದ್ರೆ ಯಾರು ಆರೋಪಿ ಸಿಗ್ತಾರೋ ಅದನ್ನು ಕಾನೂನು ಬಗ್ಗೆ ಕೊಟ್ಟು ಅವ್ರಿಗೆ ಎವಿಡೆನ್ಸ್ ಕೊಟ್ಟು ಶಿಕ್ಷೆ ಕೊಡಿಸೋದಷ್ಟೇ ಪೊಲೀಸರ ಕೆಲಸ. ಆ ಸೀರಿಯಸ್ ಕೆಲಸ ನಮ್ಮವ್ರು ಮಾಡ್ತಾನೆ ಇದ್ದಾರೆ. ಬಟ್ ಏನಂತ ಹೇಳಿದ್ರೆ ಕಳ್ಳಕಾಕರಿಗೆ ಕಾನೂನಲ್ಲಿರುವಂಥ ಕೆಲವು ಲೋಪದೋಷಗಳಿರ್ಬೋದು ಅಥವಾ ಸಾಕ್ಷ್ಯಾಧಾರ ಕೊರತೆಗಳಿರ್ಬೋದು ಎಲ್ಲ ಇಮಿಡಿಯೇಟ್ಲಿ ಬೇಲ್ ಮೇಲೆ ತಿರುಗಿ ಆಚೆ ಬಂದು ತಿರುಗಿ ಇದರಲ್ಲೇ ತೊಡಗ್ತಾ ಇದ್ದಾರೆ. ಹಾಗಾಗಿ ಇದನ್ನು ಕಾನೂನು ಈಗ BNSS ಆ್ಯಕ್ಟು ತುಂಬ ಸ್ಟ್ರಿಕ್ಟ್ ಆಗಿದೆ. ಮತ್ತು ಅನಿಮಲ್ ಸ್ಲಾಟ್ ಆ್ಯಕ್ಟಿಗೆ ಅಮೆಂಡ್ಮೆಂಟು ತಂದಿದ್ದಾರೆ ಎಲ್ಲ ಶಾಸಕರೆಲ್ಲ. ನಾವು ಏನು ಕೌ ಸ್ಲಾಟರ್ ಆ್ಯಕ್ಟ್ ಏನಿದೆ ಮತ್ತು ಏನಿದೆ ನಾವು ನಿಜವಾಗ್ಲೂ ಗಂಭೀರವಾಗಿ ನಾವು ಮಾಡಿ ನಮ್ಮ ಕಡೆಯಿಂದ ಯಾವುದೇ ಉದಾಸೀನತೆ ಇಲ್ದಿರ ನಮ್ಮ ಸಿಬ್ಬಂದಿಗೆ ನಾವು ಮಾಡಿಸುವಂಥ ಕೆಲಸವನ್ನು. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ನಾಯ್ಕ್, DYSP ಮಹೇಶ್, CPI ಸಿದ್ದರಾಮೇಶ್ವರ್, ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ.